ಇದು ಬ್ರಹ್ಮಕಮಲಂ ಅಂತ. ಇದು ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹೂಗಳು ಬಿಟ್ಟಿದ್ದಾವೆ. ಅದರಲ್ಲಿ ಒಂದು ಹೂವನ್ನು ಕಟ್ ಮಾಡಿ ನಿಮಗೋಸ್ಕರ ಚೆನ್ನಾಗಿ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಆಸೆ ಆಗಿತ್ತು. ಅದಕ್ಕೋಸ್ಕರ ಈ ಹೂವನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ವೈಟಾಗಿ ಎಷ್ಟು ಪರಿಮಳ ಬರ್ತಾಯಿದೆ ಅಂದರೆ ಅಷ್ಟು ಒಳ್ಳೆಯ ಪರಿಮಳ ಬರ್ತಾಯಿದೆ. ಅದರ ಪೋಲೆನ್ಸ್ ನೋಡಿ ಎಷ್ಟೆಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ದೇವರು ನಮಗೋಸ್ಕರ ಇಂಥ ಒಳ್ಳೆ ಹೂಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಈ ಹೂಗಳಲ್ಲಿ ಒಂದು ಹೂವಾಗಿ ನಾವೂ ಆಗ್ಬೋದು ಅಂತ ಅನಿಸಿದೆ ನನಗೆ. ಆ ಹೂವು ಬೆಳಿಗ್ಗೆ ರಾತ್ರಿ ಅರಳಿ ಮತ್ತು ರಾತ್ರಿಯೇ ಅದರ ಜೀವಮಾನ ಕಾಲ ಬರೀ ಸ್ವಲ್ಪ ಗಂಟೆಗಳು ಮಾತ್ರ. ಆದರೆ ಇದರ ಪರಿಮಳ, ಇದರ ವಿಶಿಷ್ಟತೆ ತುಂಬ ದೊಡ್ಡದು. ಇದನ್ನು ನೋಡ್ತಾ ಇದ್ದರೆ ನನ್ನ ಮನಸ್ಸಂತೂ ತುಂಬ ಉಲ್ಲಾಸವಾಗಿದೆ. ಇವತ್ತು ನಮ್ಮ ಮನೆಯಲ್ಲಿ 2 ಹೂಗಳು ಬಿಟ್ಟಿದ್ದಾವೆ. ನಿನ್ನೆ 3, ಮೊನ್ನೆ 2, ಅದಕ್ಕೆ ಮುಂಚೆ 2, ಅದಕ್ಕೆ ಮುಂಚೆ 2. ದಿನವೂ ಬಿಡ್ತಾನೇ ಇದ್ದಾವೆ ಈ ಹೂಗಳು. ನೋಡಿ ಎಷ್ಟು ಚೆನ್ನಾಗಿದೆಯಾ ಅಂತ. ಇದಕ್ಕೆ ಫಸ್ಟು ಈ ಪಿಂಕ್ ಕಲರಲ್ಲಿದೆ ನೋಡಿ, ಆ ಒಂದು ಪೆಟಲ್ಸ್ ಆದರೆ, ಮತ್ತು ಅದರ ಮೇಲೆ ಇನ್ನೊಂದು ಕಲರು ಸ್ವಲ್ಪ ದೊಡ್ಡದಾಗಿರೋದು ಇನ್ನೊಂದು ಕಲರು ಪೆಟಲ್ಸ್. ಅದು ಲೈಟಾಗಿ ಅದು ಹಾಫ್ ವೈಟಲ್ಲಿದೆ. ನೆಕ್ಸ್ಟ್ ಬರೋ ಪೆಟಲ್ಸ್ ಎಲ್ಲ ಫುಲ್ ವೈಟ್ ಆಗಿದ್ದಾವೆ. ಫುಲ್ ಅಂದರೆ ಫುಲ್ ಪ್ಯೂರ್ ವೈಟ್. ಅಬ್ಬಾ ಎಂಥ ವೈಟ್ನೆಸ್ ಅಂದರೆ ಇಂಥ ಬಿಳಿ. ಆ ಬಿಳಿಯಲ್ಲಿ ಆ ಪೋಲೆನ್ಸ್ ನೋಡಿದರೆ ಲೈಟ್ ಎಲ್ಲೋ ಆಗಿದೆ. ಅದರಲ್ಲಿ ಮಧ್ಯದಲ್ಲಿ ಒಂದೇ ಒಂದು ದೊಡ್ಡದಾಗೊಂದು ಪೋಲೆನ್ ಇದೆ. ಅದೇ ಬ್ರಹ್ಮಕಮಲದಲ್ಲಿ ಪರಿಮಳ ಬರುವಂಥ ಒಂದು ವಿಶಿಷ್ಟವಾದ ಸ್ಟೀಮ್. ಅದು ನೋಡಿ ಎಷ್ಟು ಚೆನ್ನಾಗಿದೆಯೋ ಅಲ್ವಾ? ನೋಡಿ ನೀವು ಕೂಡ ಸಂತೋಷ ಪಡಿ. ಬಾಯ್ ಬಾಯ್ ಫ್ರೆಂಡ್ಸ್.